ಫುಲ್ ಎಕ್ಸ್ಪರ್ಟ್ ರೊಟ್ಟಿ. ಅಯ್ಯೋ ಎಲ್ಲರೂ ಅಂತಾರು ಇಲ್ಲಿ ಬಂದು ಫಸ್ಟ್ ಎಲ್ಲ ನೋಡೋರು ನಾನು ಹೊಸ ಬಂದಾಗ ಹೆಂಗ್ ರೊಟ್ಟಿ ಮಾಡ್ತಾರೆ ನಾನು ಇಲ್ಲಿ ರೊಟ್ಟಿ ಮಾಡಕ್ಕೆ ನನಗೆ ಅಷ್ಟು ನಿಗಾ ಇರ್ತಿದ್ದಿಲ್ಲ. ಅದನ್ನ ಮತ್ತೆ ತಂಗಿ ಬರೋರು ಅವಾಗ ಅಲ್ಲಿ ನಿಂತ್ಕೊಂಡ್ಬಿಡೋರು ಬಂದಲ್ಲಿ ಅಲ್ಲಿ ನಿಂತ್ಕೊಂಡು ನಾನು ಈಗ ಉದ್ದು ಉದ್ದು ಬಾಜು ಅಶ್ವಿನಿ ಅಂಟಿ ಅವಳು ಕರ್ಬರೋರು ನೋಡ ಸಂಗೀತ ರೊಟ್ಟಿ ಗೊತ್ತಾಳ ಅಂತೇಳಿ. ನಮ್ಮ ಅವ್ರಿಗೊಂಚೂರು ರೊಟ್ಟಿ ಇಷ್ಟ. ನಿಮ್ಮನೆಲ್ಲ ಬಡಿತಾರ ಉತ್ತಾರ ಅಂದ್ರೆ ಉದ್ದನೇ ಜಾಸ್ತಿ ಅಂದ್ರೆ ಹೊರ ಡಬ್ಬಿ ಹೋಯ್ತಾರಲ್ಲ ಈ ರಾತ್ರಿ ಹೊತ್ತು ಅಪ್ಪಾಜಿಗೆ ಹಿಂಗೆಲ್ಲ ಮಾಡ್ತಾರಲ್ಲ ಅವಾಗ ಬಡ್ತಾರ. ಜಿಗ್ಟಿ ನೀರಿಟ್ಟಿದಿರಲ್ಲ. ಹೌದೌದೌದು. ಇದೆಲ್ಲ ಕಣ್ಣಳತೆ ಅಲ್ಲ? ಇಷ್ಟೇ ಈಗ ಇಷ್ಟಕ್ಕೆ ಒಂದು 40 ರೊಟ್ಟಿ ಮಾಡ್ಬೋದು. 40 ರೊಟ್ಟಿ ಮಾಡ್ಬೋದು ಅಂದ್ರೆ ತೆಳ್ಳಗೆ ಹಾಕೊಂಡು ಒಂದು 40 ರೊಟ್ಟಿ ಮಾಡ್ಬೋದು. ಅಲ್ಲಿಗೆ ಬಿಟ್ಕೊಂಡ್ಬಿಡ್ಬೇಕು ಅಂದ್ರೆ ಚೆನ್ನಾಗಿ ತಳ ಬಿಟ್ರೆ ಹಸಿರು ನೀರ್ ಹೆಸರು ಬರೋದು ಕಾಯಿದ್ಲೆ ಹಾಕಿದ್ರೆ ಅದು ಜಿಗಿ ಬರಲ್ಲ, ರೊಟ್ಟಿ ಚೆನ್ನಾಗಿ ಬರಲ್ಲ. ಹಿಂಗ್ ಜಿಗಿ ಬಂದ್ರೆ ರೊಟ್ಟಿ ಚೆನ್ನಾಗ್ ಬರ್ತಾವ. ಜಿಗಿ ಇರ್ಬೇಕ್ರಿ, ಉದ್ದಕ್ ಚೆನ್ನಾಗ್ ಬರುತ್ತೆ. ಅವು ಹಿಂಗೆ ಲೋಕಲ್ ಜೋಳ ಆದ್ರೆ ಒಂಚೂರು ಅಕ್ಕಿ ಹಾಕ್ಬೇಕು. ಹೌದೌದು, ಅಕ್ಕಿ ಹಾಕಿದ್ರೆ ಚೂರು ಬಾಳ ಆದ್ರೆ ಟೇಸ್ಟ್ ಇರಲ್ಲ. ಜಿಗಿ ಇರ್ಲಿಕ್ಕಂದ್ರೆ ಹಿಂಗ್ ನಾದ್ಕೊತಿರ್ತೇವಲ್ಲ, ಹೌದು ನಾದ್ಕೊತ ಒಂಚೂರು ಏನೇ ಅಂದ್ರು ಅಕ್ಕಿ ಹಾಕಿದ್ ರೊಟ್ಟಿ ಏನಷ್ಟು ಚೆನ್ನಾಗಲ್ಲ, ಚೆನ್ನಾಗ್ ಅನ್ಸಲ್ಲ. ಎಲ್ಲದಕ್ಕೂ ಅಕ್ಕಿ ಮಿಕ್ಸ್ ಮಾಡ್ಕೊಂಡ್ ಬೆಂಗಳೂರು ಸೈಡ್ ಬರೀ ಅದೇ ಅಕ್ಕಿ ರೊಟ್ಟಿನೇ ಜಾಸ್ತಿ, ಅವ್ರಿಗೆ ಜೋಳನೇ ಗೊತ್ತಿಲ್ಲ. ಇವ್ರಿಗೆ ನಮ್ಮನಿವ್ರಿಗೆ ಜಿಗಿಗೆ ಎಷ್ಟೊಂದ್ ಆಯ್ತಲ್ಲ. ನಾನು ಹೇಳಿ 40 ರೊಟ್ಟಿ. ಹೌದು, ರಾಗಿನೇ ಮತ್ತೆ ಜೋಳನೇ ಗೋಧಿನೇ ನಾವು ಹಂಗೆ ಹಾಕ್ಸ್ಬೇಕು. ನೋಡಿದ್ರಲ್ಲ, ನಾವು ಹೋಗಿದ್ದು ಪ್ರಭೋರ್ ಮನೇಲಿ. ಬೆಳಗ್ಗೆ ಹೋದವರು ಸಂಜೆ ತನಕ ಅಲ್ಲೇ ಆಗಿಬಿಡ್ತು. ವಿಡಿಯೋ ಶೂಟ್ ಮಾಡೋಕ್ಕೆ ಮಧ್ಯಾಹ್ನ ತನಕ ಆಯಿತು. ಹಾಗೆ ಸಂಗೀತ ಅವರು ಉತ್ತರ ಕರ್ನಾಟಕ ಧಾರವಾಡ ಮೂಲದವರು. ಸೊ ಅವರ ಆ ಕಡೆ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರಿಂದಾನೇ ನಾನು ಅವ್ರು ಮಾಡೋ ಅಡುಗೆ ಹೇಗಿದ್ರು ನಮಗೆ ಊಟಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಿಂದ ನಾವು ಅಲ್ಲೇ ಇರಬೇಕಾಯ್ತಲ್ಲ. ಅಲ್ಲಿ ಶಿವ ಅವರು ಮಾತಾಡ್ತಾ ಇದ್ದಿದ್ದನ್ನು ಅಥವಾ ಅವರು ಮಡಿಕೆನ ಮಾಡಿ ತೋರಿಸ್ತಾ ಇದ್ದಿದ್ದನ್ನೆಲ್ಲ ರೆಕಾರ್ಡಿಂಗ್ ನಡೀತಾ ಇತ್ತು. ಸೊ ನಾನು ಕಿಚನಲ್ಲಿದ್ದೆ, ನಾನು ಕೂಡ ಸಂಗೀತ ಅವರು ಅಡುಗೆ ಮಾಡ್ತಾ ಇದ್ದಿದ್ದನ್ನು ರೆಕಾರ್ಡ್ ಮಾಡಿದ್ದೀನಿ. ನಮ್ಮ ಕಡೆ ರೊಟ್ಟಿ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸಿದ್ದೀನಿ. ಇಲ್ಲಿ ಸಂಗೀತ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರ್ನ ಹಾಕಿದ್ದಾರೆ. ಸೊ ನೀವು ಯಾರಾದರೂ ಮಾಡ್ಕೊಳ್ಳೋರಿದ್ರೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಮಾಡ್ಕೊಳ್ಳೋದ್ರೆ ಆರ್ಗ್ಯಾನಿಕ್ ಮೀನ್ಸ್ ಕವರ್ನ, ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡಿ. ಇವ್ರಿಗೆ ಅಷ್ಟು ಅವೇರ್ನೆಸ್ ಇಲ್ಲ, ನಾನು ಹೇಳಿ ಬಂದಿದ್ದೀನಿ ಅದು ಯೂಸ್ ಮಾಡಬಾರ್ದು ಅಂತ. ಬಟ್ ಅವರಿಗೆ ಅಭ್ಯಾಸ ಆಗೋಗಿದೆ ಆಲ್ರೆಡಿ, ಹಾಗಾಗಿ ಅದನ್ನು ಇರಲೇಬೇಕು ಅನ್ನೋ ಥರ ಬಳಸ್ತಾ ಇದ್ದಾರೆ. ಆರ್ಗ್ಯಾನಿಕ್ ಪ್ಲಾಸ್ಟಿಕ್ಸ್ ಇವಾಗ ಸಿಗುತ್ತೆ, ಬೇಕಾದಂಗೆ ಸಿಗುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಕರಗೋಗುತ್ತೆ. ಆ ಥರದನ್ನು ನೀವು ಬೇಕಾದರೆ ಬಳಸಿ. ಏನಕ್ಕೆ ಹಾಕೋದು ಅಂದರೆ ಹಿಟ್ಟು ಜಾಸ್ತಿ ಇಡಿಸಲ್ಲ, ಕಡಿಮೆ ಹಿಟ್ಟಲ್ಲಿ ನಾವು ಉದ್ಬೋದು. ಜಾಸ್ತಿ ಹಿಟ್ಟು ಹಾಕಿದರೆ ಒಂಥರ ರೊಟ್ಟಿ ಧೂಳು ಥರ ಅನಿಸ್ತಾ ಇರುತ್ತೆ. ಸೊ ಈ ಥರ ಹಿಟ್ಟಿಲ್ದೇ ಚೆನ್ನಾಗಿ ಉದ್ಬೋದು ಅಂಥೇಳಿ ಅವ್ರ ಕಡೆ ಬಡಿಯೋದೇ ಜಾಸ್ತಿ, ಉದ್ದೋದಕ್ಕಿಂತ ಬಡಿಯೋದು ಜಾಸ್ತಿ. ನೋಡ್ತಿದ್ದೀರಲ್ಲ, ಈ ಥರ ಕೊಣಿಗೆ ಅಂತ ಇರುತ್ತೆ ಕಲ್ಲಿಂದು, ಆ ಕಲ್ಲಿಂದ ಕೊಣಿಗೆಯಲ್ಲೇ ರೊಟ್ಟಿ ಬಡಿದು ಬೇಯಿಸೋದು. ಆ ರೊಟ್ಟಿ ರುಚಿನೇ ಬೇರೆ, ಕೈಯಲ್ಲಿ ಬಡ್ದಿರೋದು. ಸಂಗೀತ ಹೇಳ್ತಾಯಿದ್ರು ಅವ್ರ ತಂದೆಗೆ ಸ್ವಲ್ಪ ಗಟ್ಟಿ ಬೇಕಂತೆ ರೊಟ್ಟಿ, ಹಾಗಾಗಿ ಬಡ್ದೇ ಮಾಡೋದು ನಾವು ಮನೆಯಲ್ಲಿ ಅಂತ ಹೇಳ್ತಾಯಿದ್ರು, ಅಂದರೆ ಅವ್ರ ತವ್ರ ಮನೇಲಿ. ಇಲ್ಲಿ ಜೋಳನ ಸರಿ ಅಂದರೆ ಜಿಗಿಟು ಹೇಗೆ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ, ಅವರು ತೋರಿಸಿದ್ದಾರೆ. ನಾನು ಶೂಟ್ ಮಾಡಿದ್ದೀನಿ. ಹಾಗೆ ಅದನ್ನು ಹೇಗೆ ಕಲಿಸ್ಕೋಬೇಕು ಅವ್ರು ಜಿಗಿಟು ಮಾಡ್ಕೊಂಡಿದ್ದು ಇಷ್ಟು ಅದನ್ನು ಒಂದು 40 ರೊಟ್ಟಿ ಮಾಡ್ಬೋದು ಅಂತ ಹೇಳಿದ್ರು. ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ತುಂಬ ಫಾಸ್ಟು ಕುಕ್ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ನಾನು ಊಟಕ್ಕೆ ಕೈ ಕಾಲು ತೊಳ್ಕೊಳಕ್ಕೆ ಹೋದಾಗ ನಾನು ಏನಾದ್ರು ನೆನೆಸ್ಕೊಂಡು ಅವಾಗ ಅಡುಗೆ ಮಾಡಿಬಿಡ್ತೀನಿ ಅಂತ.
ಅವರ ಅತ್ತೆ ಮಾವನ ಬಾಯಲ್ಲಿ ಇವ್ರ ಬಗ್ಗೆ ಹೇಳ್ತಾ ಇದ್ರು. ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ಇವ್ರ ಗಂಡ ಅಂತೂ ಇವ್ರನ್ನ ಊರಿಗೆ ಕಳಿಸಲ್ಲ ಅಂತ, ಯಾಕಂದರೆ ಅಷ್ಟು ಊಟಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅಷ್ಟು ಒಳ್ಳೆ ಕುಕ್ಕು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಲ್ಲ ವೆರೈಟೀಸು ಮಾಡ್ತಾರೆ. ಈವನ್ ಪ್ರಭು ಹೊರಗಡೆ ಇವತ್ತಿನವರೆಗೂ ಒಂದು ಏನೂ ಕೂಡ ಬಾಯಲ್ಲಿ ಹಾಕಲ್ಲ, ಒಂದು ಸ್ನ್ಯಾಕ್ಸ್ ಏನೂ ತಿನ್ನಲ್ಲ, ಒಂದು ಹಾಫ್ ಟೀ ಕೂಡ ಹೊರಗಡೆ ಕುಡಿಯಲ್ವಂತೆ. ಅದು ಇವಾಗಿಂದಲ್ಲ, ಮುಂಚಿಂದನೂ ಅದೇ ಅಭ್ಯಾಸ. ಅದರಲ್ಲೂ ಈಗ ಹೆಂಡತಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೇನು ತಿಂತಾರೆ? ಅದೇ ಸಂಗೀತ ಹೇಳ್ತಾರೆ, ನಾ ಅದಕ್ಕೆ ಜಾಸ್ತಿ ಹೋಗೋದಿಲ್ಲ ಮೇಡಮ್ ತವ್ರ ಮನೆಗೆ, ಅವರಿಲ್ಲಿ ನನ್ನ ಊಟಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ಇದೇ ಬೇಕು ಅಂತ ಇದು ಮಾಡ್ತಾರೆ ಅಂತ ಕೇಳಿ ಖುಷಿ ಆಯಿತು. ಅವ್ರ ಅತ್ತೆ ಅಂತೂ ಹೇಳ್ತಾಯಿದ್ರು, ಅವಳು ಬಂದಮೇಲೆ ನಾವು ಆರಾಮಾಗಿದ್ದೀವಿ, ಏನು ಫಾಸ್ಟಾಗಿ ಮಾಡ್ತಾಳ್ರಿ ನಮ್ಮ ಸಂಗೀತ, 5 ನಿಮಿಷಕ್ಕೆ ಒಳಗೆ ಹೋಗಿರ್ತಾಳೆ, ಏನೇನೋ ಮಾಡಿಬಿಡ್ತಾಳೆ ಅಂತ. ನಿಜವಾಗ್ಲೂ ನಾನು ಎದುರಿಗಿದ್ರೂ ಕೂಡ ಊಟಕ್ಕೆ ಕೂತಾಗ ಅವಳು ಪಲ್ಯ ಯಾವಾಗ ಮಾಡಿದ್ಲು ಅಂತ ನನಗೆ ಗೊತ್ತಾಗಿಲ್ಲ. ಈಗ ಗಡ್ಸೆಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ, ಆ ಪಲ್ಯನೂ ರೆಡಿಯಾಗಿತ್ತು. ಪಲ್ಯ, ಚಟ್ನಿ, ಕೋಸಂಬರಿ, ಸಜ್ಜಕದ ಹೋಳಿಗೆ, ಪುಡಿ ಚಟ್ನಿ, ಯಪ್ಪ ಎಷ್ಟು ಐಟಮ್ಸ್ ಮಾಡಿದ್ಲು. ನಿಜವಾಗ್ಲೂ ಖುಷಿ ಆಗೋಯ್ತು. ಅಷ್ಟು ಟ್ಯಾಲೆಂಟೆಡ್, ಅಷ್ಟು ಒಳ್ಳೆ ಕುಕ್ ಅಂತಲೇ ಹೇಳ್ಬೋದು. ಈ ಸಂಗೀತನ ಇಷ್ಟು ಸಪೋರ್ಟ್, ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ಮಗನ ಸ್ಕೂಲಿಗೆ ಕಳಿಸಿ ಆನಂತರ ಹಸ್ಬೆಂಡ್ಗೂ ಪ್ಯಾಕಿಂಗಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಮುಟ್ಟಕ್ಕಂತೂ ಪ್ರಭು ಬಿಡಲ್ಲ ಅಂತೆ, ಫಿಂಗರ್ ಪ್ರಿಂಟ್ಸ್ ಬರುತ್ತೆ, ನೀವು ಯಾರು ಮುಟ್ಕೊಡ್ದು ಅಂತ ಒಬ್ಬರೇ ಹ್ಯಾಂಡ್ಲ್ ಮಾಡೋದು. ಬಟ್ ಅದನ್ನು ಪ್ಯಾಕಿಂಗ್ ಮಾಡೋಕ್ಕೆ ಮಾತ್ರ ಸಂಗೀತ ಅವರು ಅಕ್ಕಪಕ್ಕದ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡ್ತಾರೆ ಅವರಿಗೆ. ರೊಟ್ಟಿ ಮಾತ್ರ ಒಲೆ ಮೇಲೆ ಮಾಡೋದು ಅಂತ ಹೇಳಿದ್ರು. ಸರಿ, ನನಗೂ ಖುಷಿ ಆಯಿತು. ಹಾಗಾದರೆ ನಾನು ಶೂಟ್ ಮಾಡ್ಕೋತೀನಿ, ನೀವು ರೆಗ್ಯುಲರಾಗಿ ಹೇಗೆ ಮಾಡ್ತೀರೋ ಹಾಗೆ ಮಾಡಿ, ನಾನು ಮೀನ್ಸ್ ಒಲೆಯಲ್ಲಿ ಮಾಡಿದ ರೊಟ್ಟಿ ಅಲ್ವಾ, ಚೆನ್ನಾಗೂ ಇರುತ್ತೆ, ನಾನು ಶೂಟ್ ಮಾಡ್ಕೋತೀನಿ ಅಂತ. ಇಲ್ಲಿ ನೀವು ಕಂಟಿನ್ಯೂಸ್ ಆಗಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು ಸಂಗೀತ ಫುಲ್ ಡಿಸ್ಕಷನ್. ನಮ್ಮ ಮಾವಿನ ತೋಟ ಐತಿ, ಮಾವಿನ ಕಳ್ಸುತ್ತಾರೆ, ಭಾಳ ಚೆನ್ನಾಗಿ ಮಾವಿನ. ಇಲ್ಲಿ ಈ ಊರಾಗ ಅಲ್ಲಿ ಹೌದಾ? ಗಿಡ ಅದಾವು. ನಾನು ಅಗ್ಲೆಲ್ಲ ತಮಾಷೆ ಮಾಡೋಳು, ಮಾವಿನ ಸಿಗ್ತಾರೆ ಮಾತ್ರ ನಾನು ಇಲ್ಲಿ ಇರಲ್ಲ ಅಂತೇಳಿ. ಹೋದ ವರ್ಷ ಏನಾಯ್ತು, ನಮ್ಮ ತಮ್ಮನ ಮದ್ವೆಗೆ ಅಂತೇಳಿ ಮೊನ್ನೆ ಮದ್ವೆ ಫಿಕ್ಸ್ ಆಗೈತಲ್ಲ, ತೋಟಕ್ಕೆ ಯಾರು ಹೋಗ್ಲೇ ಇಲ್ಲ. ಅಯ್ಯೋ, ಹಣ್ಣು ಜನ ಊರಾಗಿನ ಜನ ಹಣ್ಣು ತಿಂದ್ಬಿಟ್ರು. ಕೇಳಿ ಕೊಟ್ಟಿರಲ್ಲ, ಕೊಟ್ಟಿತ್ತು ಕಳಿಸ್ತಾನೆ. ನಾನು ಅಪ್ಪ ಅಂದೇ ಬಿಟ್ರಾಲೆ ಮಾಡ್ತಾ ಇದೀವಿ. ಊರ್ ಸೈಡ್ ಹಾಗೆ ಹೀಗೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು, ಅವ್ರ ಅಪ್ಪ ಅಮ್ಮ, ಇವ್ರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಅದನ್ನ ಹೇಳ್ತಾ 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 ಅಡುಗೆ ಮಾಡ್ತಾ ಇದರಿಂದ ಅದು ಪರ್ಸ್ನಲ್ ಆಗುತ್ತಲ್ವ, ನಮ್ಮ ಮನೆಯ ಪರ್ಸ್ನಲ್ ವಿಷಯಗಳಾಗುತ್ತೆ. ಹಾಗಾಗಿ ಅದನ್ನೆಲ್ಲೂ ನಾನು ಹಾಕ್ತಾ ಇಲ್ಲ, ಕಂಪ್ಲೀಟಾಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ರೊಟ್ಟಿ, ನೀವು ಇತ್ತೀಚೆಗೆ ನಾನು ಒಂದು 2 ಕಡೆ ನೋಡಿದ್ದೀನಪ್ಪ, ಎಣ್ಣೆ ಹಚ್ಚಿ ರೊಟ್ಟಿ ಸುಡೋದನ್ನು ನೋಡಿದ್ದೀನಿ. ಅದು ತುಂಬ ತಪ್ಪು. ತಾಲಿಪಟ್ಟು ಅಂತ ಮಾಡ್ತೀವಲ್ಲ, ಮಸಾಲೆ ರೊಟ್ಟಿ ಅಂತ ಹೇಳಿ ಮಾಡ್ತೀರಾ ನೀವು, ಅದಕ್ಕೆ ಮಸಾಲೆ ರೊಟ್ಟಿ ಅಂತ ತಾಲಿಪಟ್ಟು, ತರಕಾರಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದನ್ನು ಎಣ್ಣೆ ಹಾಕಿ ಮಾಡೋದು ಓಕೆ. ಈ ಥರ ರೆಗ್ಯುಲರ್ ರೊಟ್ಟಿ ಮಾಡೋದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕಬೇಡಿ, ತುಪ್ಪನೂ ಹಾಕಬೇಡಿ, ಎಣ್ಣೆನೂ ಹಾಕಬೇಡಿ. ಬೇಯಿಸೋಕ್ಕೆ ನೀರು ಹಚ್ಚಲೇಬೇಕು. ನೀರು ಹಚ್ಚಿದರೆ ಮಾತ್ರ ಎರಡೂ ಕಡೆ ಒಂದೇ ಥರವಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ನೀರು ಹಚ್ಚದೆ ಮಾಡಿದ ರೊಟ್ಟಿನೇ ಅಲ್ಲ. ಸೊ ಹಾಗಾಗಿ ರೊಟ್ಟಿನ ನೀವು ರೆಸಿಪಿ ನೋಡಬೇಕು ಅಂದರೆ ಉತ್ತರ ಕರ್ನಾಟಕದ ರೊಟ್ಟಿನೇ ನೋಡಬೇಕು ನೀವು. ಕೆಲವರು ತೋರಿಸೋದನ್ನ ಎಣ್ಣೆ ಹಾಕಿ ಇಷ್ಟಿಷ್ಟು ದಪ್ಪ ಬೆಂದಿದೆ, ಇದು ಎಣ್ಣೆ ಹಾಕಿದರೆ ಇಷ್ಟು ದಪ್ಪ ಬರುತ್ತೆ. ರೊಟ್ಟಿ ಥರ ಮಾಡಿ, ಮಸಾಲೆ ರೊಟ್ಟಿ ಥರ ಮಾಡಿ, ಇಡ್ಲಿ ಥರನೇ ಮಾಡಬೇಕಲ್ವಾ. ಇನೋವೇಷನ್ಸ್ ಮಾಡಬೇಕು ನಿಜ. ಹಾಗೆ ಮಾಡ್ತಾ ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಜೋಳದ ರೊಟ್ಟಿ, ರಾಗಿ ರೊಟ್ಟಿಗೂ ಎಣ್ಣೆ ಬೆರೆಸೋಕ್ಕೆ ಶುರು ಮಾಡಿಬಿಟ್ರೆ ಅದರ ಒಂದು ಆಥೆಂಟಿಸಿಟಿ ಕಳೆದೋಗುತ್ತೆ. ನಮ್ಮ ಟ್ರೆಡಿಷ್ನಲ್ ಅಡುಗೆಗಳು, ಊಟಗಳು, ದವಸ ಧಾನ್ಯಗಳು ಹೇಗಿದೆಯೋ ಹಾಗೆ ಬಳಸಿದ್ರೇ ಒಳ್ಳೆಯದು. ನೀವು ನೋಡಿ ರೊಟ್ಟಿ ಹೇಗೆ ಉಬ್ತಾ ಇದೆ ಅಂತ. ಈ ರೆಸಿಪಿಗಳನ್ನು ತೋರಿಸ್ತಾ ಇರೋದು ಉದ್ದೇಶ ಒಂದೇ, ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ, ಇದೆಲ್ಲ ಗೊತ್ತಿಲ್ಲದೆ ಇರೋರಿದ್ದರೆ ಕಲ್ತ್ಕೋಬೋದು ಅಂತ. ಅದೊಂದೇ ಅಲ್ಲ, ತುಂಬ ಹೆಮ್ಮೆಯಿಂದ, ತುಂಬ ಖುಷಿಯಿಂದ ನಾನು ಇವತ್ತಿನ ಈ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಹಳ್ಳಿ ಕಡೆ ಪ್ರೀತಿ ಚಂದ, ಊಟ ಚಂದ, ಆ ವಿಶ್ವಾಸ ಚಂದ. ತುಂಬ ಶ್ರೀಮಂತರು ಮನೆಗೆ ಹೋದಾಗ ನಮಗೆ ಸಿಕ್ಕೋ ಆತಿಥ್ಯಕ್ಕಿಂತ ಈ ಥರ ಅಂದರೆ ಏನು ಹೇಳ್ತೀವಿ, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ಮಾತು ಚಂದ ಅಂತ ಹೇಳ್ತಾರಲ್ಲ, ಅದು 100% ಸತ್ಯ. ನಮ್ಮ ಮನೆಗೆ ಯಾರಾದರೂ ಬಂದರೆ ಮುಂಚೆ ಗೊತ್ತಿದ್ದರೆ ಎಲ್ಲದನ್ನು ಪ್ಲಾನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀವಿ ಅಲ್ವಾ. ಇಲ್ಲ ಸಡನ್ನಾಗಿ ಯಾರಾದರೂ ಬಂದರೆ ಇಷ್ಟು ಧೈರ್ಯ ಬರಲ್ಲ. ನನಗಂತೂ ಇಷ್ಟು ಧೈರ್ಯ ಇಲ್ಲ. ಮಾಡ್ತೀನಿ, ಆದರೆ ಇಷ್ಟೆಲ್ಲ ಐಟಮ್ಸ್ನ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲ್ಲ. ಏನಾದರೂ ಒಂದೋ ಎರಡೋ ಮಾಡ್ಬೋದು ಅಷ್ಟೇ. ನಿಜವಾಗ್ಲೂ ಇವರ ಆತಿಥ್ಯ ನೋಡಿ ನಮಗೆ ಮನಸ್ಸು ತುಂಬಿ ಬಂತು.
ಸಂಜೆ ತನಕ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಂಗೀತ ಇನ್ನೂ ಬಿಡೋಳಿರಲಿಲ್ಲ. ಸಂಜೆ ಸ್ನ್ಯಾಕ್ಸ್ ತಿನ್ಕೊಂಡೇ ಹೋಗಬೇಕು ನೀವು, ಜೋಳದ ವಡೆ ಮಾಡ್ತೀನಿ ಅಂತ. ಜೋಳದ ವಡೆ ಅಂದರೆ ನಾನು ಆಲ್ರೆಡಿ ಒಂದು ರೆಸಿಪಿ ತೋರಿಸಿದ್ದೀನಿ ನಿಮಗೆ. ಧಾರವಾಡ ಹುಬ್ಳಿ ಸೈಡು ತುಂಬ ಫೇಮಸ್. ಗೋಧಿ, ಜೋಳ, ಅಕ್ಕಿ ಎಲ್ಲ ಮಷಿನ್ಗೆ ಹಾಕ್ಸ್ಬಿಟ್ಟು ಅದಕ್ಕೆ ಮಸಾಲೆ ಹಾಕಿ ಪೂರಿ ಥರ ಮಾಡಿ ಕರಿಯೋದು. ಸಖತ್ತಾಗಿರುತ್ತೆ. ಚಟ್ನಿ ಜೊತೆಗೆ ತಿನ್ಬೋದು. ನನಗೆ ಹಾಗೆ ತಿನ್ನೋಕ್ಕೆ ತುಂಬ ಇಷ್ಟ ಜೋಳದ ವಡೆ. ನನ್ನ ಫ್ರೆಂಡ್ ಸಾರಿಕಾ ಆಲ್ರೆಡಿ ಅದನ್ನು ರೆಸಿಪಿ ನನಗೆ ಹೇಳ್ಕೊಟ್ಟಿದ್ರು. ನಾನು ಅದನ್ನು ಮಾಡಿ ಕೂಡ ತೋರಿಸಿದ್ದೀನಿ ನಿಮಗೆಲ್ಲ. ಅದನ್ನು ಮಾಡೋರಿದ್ರು. ಅದೆಲ್ಲ ಪಾಪ ರೆಡಿ ಅಂತೂ ಮಾಡ್ಕೊಂಡಿದ್ರು. ಸಂಜೆ 4 ಗಂಟೆ ಅಲ್ಲೇ ಆಗೋಯ್ತು. ನೀವು ನೋಡಿ, ಅಮಾವಾಸ್ಯೆ ದಿನ ನಾವು ಹೋಗಿರೋದು ಮನೇಲಿ ಪೂಜೆ ಮುಗಿಸ್ಕೊಂಡು. ಸಂಜೆ ಪೂಜೆ ಮಾಡೋ ಟೈಮಿಗಾದರೂ ಮನೆಗೆ ಬರಬೇಕಲ್ವ, ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾಳೆ ಬೆಳಗ್ಗೆಯಿಂದ ಬನ್ನಿ ಪೂಜೆಗೆ ಹೋಗಬೇಕು ಸಂಗೀತ, ಸೊ ಹಾಗಾಗಿ ನಾವು ಹೊರಡ್ತೀವಿ, ಎಲ್ಲ ಜೋಡಿಸ್ಕೊಳ್ಳೋದಿದೆ ಅಂತ ಅವರಿಗೆ ನಾವು ಸಮಾಧಾನ ಮಾಡಿ ಅಲ್ಲಿಂದ ಹೊರಟ್ವಿ. ಇದು ಪ್ರಭು ಅವರ ತಂಗಿ, ಹಾಗೆ ಅವರ ಮಗಳು. ತುಂಬ ಖುಷಿ ಆಯಿತು. ಅವ್ರಿಗೆ ತುಂಬ ಎಕ್ಸೈಟಿಂಗ್ ಆಗಿದ್ರು ನನ್ನನ್ನು ನೋಡೋಕ್ಕೆ. ನಾನೇ ಅದು ಚೋಳಿಗೆ ಕಲ್ಸಿ ಹಂಗೇನೆ ಗಟ್ಟಿ ನೆನ್ಕೊಂಡ್ರೆ ನಾನು ಬಹಳಷ್ಟು ಕೆಳಗಾಕತ್ತೆ ಚೋಳು ಬಿಸ್ಲಲ್ಲ ಕಲ್ಸಿಟ್ಟು. ಸಂಗೀತ ಈಗ ಸಜ್ಜಕದೊಳಗೆ ಮಾಡ್ತಾರಂತೆ. ಫಸ್ಟ್ ಟೈಮ್ ನಾನು ಕೇಳ್ತಿರೋದು, ನೋಡ್ತಿರೋದು ಕೂಡ. ಈಗ ಮೈದಾ ಹಿಟ್ಟು ಕಲ್ಸಿಟ್ಟಿದ್ದಾರೆ. ಇದು ಸಜ್ಜಕದ ಹೋಳಿಗೆ, ಇದು ಜೋಳದ ವಡೆ ಹಿಟ್ಟಂತೇಳಿ. ಇದು ಇನ್ಸ್ಟೆಂಟ್. ಇದು ಅಂದ್ರೆ ಈಗ ಬೇಕಂದ್ರೆ ಹಿಂಗೆ ಮಾಡ್ಕೋಬಹುದು. 1 ಲೋಟ ಗೋಧಿ ಹಿಟ್ಟು, 2 ಲೋಟ ಜೋಳದ ಹಿಟ್ಟು, 1 ಲೋಟ ಗೋಧಿ ಹಿಟ್ಟು ಅಂದ್ರೆ ಹಾಕಿ ಕಲ್ಸಿಟ್ಬಿಟ್ಟು ಬಿಸಿ ನೀರಲ್ಲಿ, ಚೂರು ಉಗುರು ಬೆಚ್ಚ ನೀರಲ್ಲಿ. ಇಲ್ಲ ಇದು ಹಂಗೆ ಸುಮ್ಮನೆ ಯಾರ ಎಂಟ್ರದು ಅರ್ಜೆಂಟ್ ಮಣ ಹಿಟ್ಟಿಲ್ಲ ಅಂದ್ರೆ ಕಲ್ಸೋದು ಹಿಟ್ಟು ಹಿಂಗೆ ಮೆಥಡ್. ಇಲ್ಲ ಅಂದ್ರೆ ಮಿಷಿನಿಗೆ ಹಾಕಿಸ್ತಾರೆ. ಜೋಳ, ಗೋಧಿ, ಅಕ್ಕಿ, ಆಮೇಲೆ ಮೆಕ್ಕೆಜೋಳ. ಅದಿಷ್ಟು ಏನ್ ಮಾಡೋದ ಹಿಟ್ಟೀಗ? ಈಗ ಅದ್ ಹಿಟ್ಟಂಗೆ ನೆನ್ಕೋಬೇಕು. ಅದು ಅಂದ್ರೆ ಅದ್ ಹೆಂಗ್ ಗೊತ್ತಾ, ಸಾಯಂಕಾಲ ಮಾಡಕಂದ್ರೆ ಇಷ್ಟೊತ್ತಿ ಕಲ್ಸಿಡ್ಕೋಬೇಕು. ಅದ್ ನೆನ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಅದಕ್ಕೆ ಹಾಕಿ ಕಲ್ಸಿ ಪೂರಿ ಮಾಡೋದು. ಕೈಲಿ ಹಿಂಗ್ ತಟ್ಟಿ ಪೂರಿ ಬಿಡೋದು. ಸರಿ, ಜೋಳದ ವಡೆ ಅದು ಹಂಗೆ ಹಿಂಗ್ ಅರ್ಜೆಂಟಿಗೆ ಮಾಡೋದು. ಇಲ್ಲಿ ಸಂಗೀತ ಬೆಂಡೆಕಾಯಿ ಚಟ್ನಿಗೆ ಜೋಡಿಸ್ಕೊಳ್ತಾ ಇದ್ದಾರೆ. ಬೆಂಡೆಕಾಯಿನ ತೊಳೆದ್ಬಿಟ್ಟು ಹೆಚ್ಚಿ ಬಾಣಲೆಗೆ ಹಾಕ್ತಾ ಇದ್ದಾರೆ. ಅದೇ ಬಾಣಲೆಯಲ್ಲಿ ಹಸಿಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಹುರಿದು ಅದನ್ನು ಕಲ್ಲಲ್ಲಿ ಕುಟ್ಟಿದ್ದು, ಒಳಕಲ್ಲಲ್ಲಿ ಹಾಕಿ ಸ್ವಲ್ಪ ತುಂಬ ಸ್ಮೂತ್ ಅಲ್ಲ, ತರಿಯಾಗಿ ಕುಟ್ಟಿ ಚಟ್ನಿ ಮಾಡಿದರು. ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ತುಂಬ ಖುಷಿ ಕೂಡ ಆಯಿತು ನನಗೆ ಅದೆಲ್ಲ ಟೇಸ್ಟ್ ಮಾಡಿ. ಇಲ್ಲಿ ಬೆಂಡೆಕಾಯಿ ಚಟ್ನಿ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಅವರು ಮಾಡ್ತಾ ಇರೋ ಆ್ಯಕ್ಟಿವ್ನೆಸ್ ಅಂದರೆ ಅಷ್ಟು ಏನು ಹೇಳ್ತಾರೆ, ತುಂಬ ಸರಾಗವಾಗಿ ಮಾಡ್ತಾಯಿದ್ರು. ಏನು ಕಷ್ಟನೇ ಇಲ್ಲ ಅವ್ರಿಗೆ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಸೌತೆಕಾಯಿ, ಕೋಸಂಬರಿಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತೆಂಗಿನಕಾಯಿ ತುರ್ಕೊಂಡ್ರು. ಪ್ರತಿಯೊಂದನ್ನು ನಾನು ತೋರಿಸ್ತಾ ಇದ್ದೀನಿ. ಏನಂದರೆ ಒಂದು ಹಳ್ಳಿಯ ಮನೆ, ಹಳ್ಳಿಯಲ್ಲಿ ಕೆಲಸ ಹೇಗಿರುತ್ತೆ ಅನ್ನೋದು. ಹಾಗೆ ಸಂಗೀತ ಏನು ಹೊಲದ ಕೆಲಸಕ್ಕೆಲ್ಲ ಹೋಗಲ್ಲ. ಅವ್ರದ್ದು ಸ್ವಲ್ಪ ಚಿಕ್ಕ ತೋಟ ಇದೆ, ಅದನ್ನು ಮಾಡ್ಕೋತಾರೆ ಮನೇಲಿರೋರು. ಬಟ್ ಇವರೇನು ಹೊಲದ ಕೆಲಸಕ್ಕೆ ಹೋಗಲ್ಲ. ಮಗನ್ನ ಕಳಿಸಿ ಮನೇಲಿ ಸ್ನಾನ, ಪೂಜೆ, ನಮ್ಮಲ್ಲೆಲ್ಲ ಪ್ರತಿನಿತ್ಯ ಸ್ನಾನ ಪೂಜೆಗಳೆಲ್ಲ ಆಗಬೇಕು. ಮನೆಯೆಲ್ಲ ಕ್ಲೀನಾಗಿ ಮಾಡಬೇಕಲ್ವ. ಕೆಲವರು ನೋಡ್ತಿರ್ತೀರ, ಏನಾದರೂ ಎಷ್ಟು ಹೇಳಿದ್ರು ಅಷ್ಟೇ, ಪ್ರತಿನಿತ್ಯ ಸ್ನಾನ ಮಾಡೋಕ್ಕೆ ಹೋಗಲ್ಲ. ಸಂಜೆ ಟೈಮ್ ತನಕ ಆರಾಮಾಗಿ ಮಲ್ಕೊಂಡು ಎದ್ದು ತಿಂದು ಆಮೇಲೆ ಸ್ನಾನ ಮಾಡಿ ಸಾಯಂಕಾಲ ಪೂಜೆ ಮಾಡ್ತೀನಿ ಅನ್ನೋ ಜನಗಳೇ ಹೆಚ್ಚು. ಸೊ ನಾನು ಹೇಳೋದಿಷ್ಟೇ, ತುಂಬ ನಿಷ್ಠೆಯಿಂದ ನಾವೆಲ್ಲದನ್ನು ಮಾಡಿದಾಗ ದೇವರು ನಮಗೆ ದಾರಿ ತೋರಿಸ್ತಾನೆ. ಏನೇ ಕಷ್ಟಗಳಿದ್ರೂ ಪರಿಹಾರಗಳು ಸಿಗುತ್ತೆ. ನಮಗೊಂದು ಪಾಸಿಟಿವಿಟಿ ಮನೇಲಿರುತ್ತೆ. ಇಲ್ಲಿ ಸಂಗೀತ ಚಟ್ನಿಗೆ ಹುರ್ಕೊಳ್ತಾ ಇದ್ದಾರೆ ನೋಡಿ. ಬೆಂಡೆಕಾಯಿ ಜೊತೆ ಮೆಣಸಿನ್ಕಾಯಿನೂ ಹಾಕಿ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಇದರಲ್ಲೇ ಹುರ್ಕೊಂಡ್ಬಿಟ್ಟು ಆಮೇಲೆ ಚಟ್ನಿ ಮಾಡೋದು. ಇದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟೇ, ಇನ್ನೇನು ಹಾಕಬಾರ್ದು. ಇಷ್ಟು ಹಾಕಿ ನಾವು ಕಲ್ಲಲ್ಲಿ ಕುಟ್ಕೊಂಡ್ರೆ ತುಂಬ ರುಚಿಯಾದ ಚಟ್ನಿ ರೆಡಿ ಆಗುತ್ತೆ. ಅದೇ ನಾನು ನಿಮಗೆ ಪೂಜೆ ಬಗ್ಗೆ ಹೇಳ್ತಾ ಇದ್ದೆ, ಯಾವಾಗಲೂ ಬಾ. ಈಗ ಬೆಲ್ಲ ಇಟ್ಕೊಂಡಿದ್ಯಾ? ಬೆಲ್ಲ ಇದ್ರೆ 2 ನೀರು ಹಾಕಿನಿ. ಈಗ ಅದರ 2 ಲೋಟ ನೀರು, 1 ಲೋಟ ಬೆಲ್ಲ. ಆ ನೀರಿಗೆ ಬೆಲ್ಲ ಹಾಕ್ಬೇಕು ಈಗ ಫಸ್ಟ್. ಈ ಸಜ್ಜಕದ ಹೂರ್ಣ ಮಾಡ್ಕೊಳ್ಳೋದು. ತಿರ್ತೀನಿ. ಈಗಲೂ ಹೇಳ್ತೀನಿ, ದಯವಿಟ್ಟು ಸಂಜೆ ತನಕ ಪೂಜೆನ ಕಾಯ್ತಾ ಕೂತ್ಕೋಬೇಡಿ. ಈಗ ಇಲ್ಲಿ ಸಂಗೀತ ನಮಗೆ ಸಜ್ಜಕದ ಹೋಳಿಗೆ ಮಾಡೋಕ್ಕೆ ತೋರಿಸ್ತಾರೆ. ಅಲ್ಲಿ 1-2 ಲೋಟ ನೀರು ಹಾಕಿದ್ದಾರೆ. ಅದಕ್ಕೆ 1 ಲೋಟ ನೀರು, 1 ಲೋಟ ರವೆ, ಹಾಗೆ 1 ಲೋಟ ಬೆಲ್ಲ, 3 ಒಂದೊಂದು ಲೋಟ ತೊಗೊಂಡು ಬೆಲ್ಲದಲ್ಲಿ ಮಾಡಿರೋ ಹೋಳಿಗೆ, ಅದು ಸಜ್ಜಕದ ಹೋಳಿಗೆ. ಈಗ ನೀವು ಮೈದಾ ಹಿಟ್ಟನ್ನು ಕಲಸಿಟ್ಟಿರೋದು ನೋಡಿದ್ರಲ್ವಾ, ಈಗ ಹೋಳಿಗೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಇದು ಫಸ್ಟ್ ಟೈಮ್ ನಾನು ತಿಂದಿದ್ದು ಹಾಗೆ ನೋಡಿದ್ದು. ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸಕ್ಕತ್ತಾಗಿ ಮಾಡಿದರು ಮಾತ್ರ.
ಎಷ್ಟು ಪುಟಾಣಿ ಕಟ್ಟೆ ಗೊತ್ತಾ, ಆ ಸಣ್ಣ ಕಟ್ಟೆಯಲ್ಲಿ ಒಂದು ಗ್ಯಾಸ್ ಹಿಡಿಸೋಷ್ಟು ಕಟ್ಟೆಲೆ ರೊಟ್ಟಿ ಆಗಲಿ ಪ್ರತಿಯೊಂದು ಅಲ್ಲೇ ಮಾಡಿಬಿಟ್ರಪ್ಪ. ಇಲ್ಲಿ ನೋಡಿ ಏಲಕ್ಕಿನ ಒಂದು ಸ್ಪೂನ್ ಸಕ್ಕರೆ ಹಾಕಿ ಆ ಏಲಕ್ಕಿನ ಪುಡಿ ಪುಡಿ ಮಾಡಿಕೊಂಡ್ರು ಕಲ್ಲಲ್ಲೇ ಕುಟ್ಟಿ. ಹಾಗೆ ಈಗ ನೀರು ಕುದೀತಾ ಇದೆ, ಬೆಲ್ಲದ ನೀರು. ಈಗ ಅದಕ್ಕೆ ರವೆನ ಬೆರೆಸ್ತಾ ಇದ್ದಾರೆ. ಬೆಲ್ಲದಲ್ಲಿ ಕಲ್ಲಿಲ್ವಾ ಅಂತ ಕೇಳಿದೆ. ಇಲ್ಲ, ಇದು ಕಲ್ಲಿಲ್ಲದೆ ಇರೋ ಮಣ್ಣಿಲ್ಲದೆ ಇರೋ ಬೆಲ್ಲ, ಸೊ ಹಾಗಾಗಿ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನಿಮಗೆ ಯಾರಿಗಾದರೂ ಆ ಥರ ಡೌಟ್ ಇತ್ತು ಅಂದರೆ ನೀವು ಬೆಲ್ಲನ ಕರಗಿಸ್ಬಿಟ್ಟು ಅದಕ್ಕೆ ಸೋಸ್ಕೋಬೋದು, ಆಯಿತಾ. ಇಲ್ಲಿ ನೋಡಿ ರವೆ ಹಾಕಿಬಿಟ್ಟು ಆ ಬೆಲ್ಲದ ಬಣ್ಣ ಬರ್ತಾಯಿದೆ ರವೆ, ಚೆನ್ನಾಗಿ ಕೂಡಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದ ಮೇಲೆ ನಾವು ಅದು ಹೂರ್ಣದ ಥರ ಬಳಸೋದು. ಅದಿರಲಿ, ಅದಕ್ಕೆ ಏಲಕ್ಕಿ ಗೊತ್ತಿದ್ದು ಜೋಳದ ನುಚ್ಚು. ಇದು ಹಿಟ್ಟು ಜೋಳನ ಮಿಷಿನಿಗೆ ನುಚ್ಚು ಹಾಕೊಡ್ರೆ ಹಾಕೊಡ್ತಾರ. ಅದನ್ನ ಬಂದು ಸನ್ನೆ ಆಡ್ಬೇಕು. ಸನ್ನೆ ಮೇಲ್ ರವೆ ಬರ್ತೈತಿ, ಕೆಳಗೆ ಹಿಟ್ಟು ಬರ್ತೈತಿ. ಅದ್ ಹಿಟ್ಟನ ಕಾಲ್ ಭಾಗ ತೆಗಿಬೇಕು. ಹಿಟ್ಟು ಈ ರವೆನ ಆ ಹಿಟ್ಟನ ಕಾಲ್ ಭಾಗ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸರಿ, ಅದ್ ಹಿಂಗ ಆಕೈತಿ. ಪೂರ್ತಿ ಇಟ್ಟಿದ್ರೆ ಹಿಟ್ಟಿಟ್ಟಾಗ್ಬಿಡೋದು ಬಾಯಿ ಒಳಗೆ. ಹಿಟ್ಟು ಆ ಟೇಸ್ಟ್ ಬರಲ್ಲ. ಇದನ್ನ ಹಿಂಗ್ ಮಾಡಿ ಗಂಜಿ ತರ ಇದನ್ನ ಮಜ್ಜಿಗೆ ಒಳಗೆ ನೆನೆ ಬಿಟ್ಟಿರ್ತೇವೆ. ಒಂದ್ ಲೋಟ ಮಜ್ಜಿಗೆ ಹಾಕಿ ಹುಳಿ ನೆನೆ ಹಾಕಿ ಇದಕ್ಕೆ ಹಿಂಗೆ ಶುಗರ್ ಪೇಷಂಟ್ಗಳಿಗೆ ಬಹಳ ಚೆನ್ನಾಗಿ ಶುಗರ್. ನಮ್ಮ ಮನೆಗೆ ಇದೆ ಜಾಸ್ತಿ ಅಲ್ಲಿ. ಪೇಷಂಟ್ಗಳಂತೆಲ್ಲ ಸಣ್ಣ ಮಕ್ಕಳಿಗೆ, ಹೌದು, ಸಣ್ಣ ನಮ್ಮ ಸ್ವರೂಪದವರಿಗೆ ಇಂಥವೆಲ್ಲ ಹೆಲ್ತಿಗಂತೂ ಸಿಕ್ಕಾಬಡೆ ಒಳ್ಳೆಯದು. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲಿ, ಫ್ಯಾಟು, ಕೊಲೆಸ್ಟ್ರಾಲು ಎಲ್ಲದಕ್ಕೂ ಒಂದು ಪ್ರಾಬ್ಲಮ್ಗೆ ಇದೊಂದು ಸೊಲ್ಯೂಷನ್. ಸೊ ಜೋಳದ ಅಂಬ್ಲಿ ತುಂಬ ಒಳ್ಳೆಯದು ದೇಹಕ್ಕೆ. ಯಾರಿಗೆಲ್ಲ ಗೊತ್ತಿಲ್ಲ, ಬಿಜಾಪುರ ಜೋಳ ಸಿಗುತ್ತೆ, ಬಿಳಿ ಜೋಳ ಅಂತ. ಆ ಜೋಳನ ಕೊಂಡ್ಕೊಂಡು ನೀವು ರವೆ ಥರ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ಇಲ್ಲಿ ಹೂರ್ಣ ರೆಡಿಯಾಗಿದೆ ಅಂದರೆ ರವೆಯ ಕೇಸರಿ ಬಾತ್ ಥರ ಹೇಳ್ಬೋದು ನಾವು, ಬೆಲ್ಲದ ಕೇಸರಿ ಬಾತ್ ಅಂತಲೇ ಕನ್ಸಿಡರ್ ಮಾಡಿ. ಅದು ರೆಡಿಯಾಗಿದೆ. ಅದನ್ನು ನೋಡಿ ಈ ಥರ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಬಟ್ ಸಂಗೀತ ಎಕ್ಸ್ಪರ್ಟ್ ಆಗಿರೋದ್ರಿಂದ ಯಾವುದೇ ಒಂದು ಪ್ರೀ ಪ್ಲ್ಯಾನಿಂಗ್ ಬೇಡ, ಅಥವಾ ಪ್ರಿಪ್ರೇಷನ್ಸ್ ಬೇಡ, ಆನ್ ದ ಸ್ಪಾಟ್ ಎಲ್ಲದನ್ನು ಮಾಡ್ತಾ ಇರೋದು. ಈಗ ಅದು ಕಲಸಿಟ್ಟಿರೋ ಮೈದಾ ಹಿಟ್ಟನ್ನು ಸ್ವಲ್ಪ ನೀವು ಹೇಳ್ಬೋದು ಮೈದಾ ಒಳ್ಳೆಯದಲ್ಲ. ಹೌದು, ಮೈದಾ ಹಿಟ್ಟು ಒಳ್ಳೆಯದಲ್ಲ. ನಾವಿಲ್ಲಿ ಅಡುಗೆ ಮಾಡ್ತಾಯಿದ್ರೆ ಮಗ ನೋಡ್ರಿ ಹೊಲೆ ಹತ್ರ ಹೋಗ್ಬಿಟ್ಟು ಏನೋ ಕೆಲಸ ಮಾಡ್ತೀನಿ ಕೂತ್ಕೊಂಡು. ಮೈದಾ ಹಿಟ್ಟು ಒಳ್ಳೆಯದಲ್ಲ, ಕರೆಕ್ಟು. ನೀವು ಇದನ್ನು ಗೋಧಿ ಹಿಟ್ಟಲ್ಲೂ ಕೂಡ ಟ್ರೈ ಮಾಡ್ಬೋದು. ಮೈದಾ ಹೆಲ್ತಿಗೆ ಒಳ್ಳೆಯದಲ್ಲ. ಬಟ್ ಟ್ರೆಡಿಷ್ನಲಿ ನಮ್ಮ ಸೈಡು ಒಬ್ಬಟ್ಟು ಅಂತ ಮಾಡಿದರೆ ಮೈದಾ ಹಿಟ್ಟಲ್ಲೇ ಮಾಡೋದು. ಅಟ್ ಎನಿ ಕಾಸ್ಟ್ ಮೈದಾ ಹಿಟ್ಟಲ್ಲೇ ಮಾಡೋದು. ಸೊ ವರ್ಷದಲ್ಲಿ 3-4 ಸಲ ಒಬ್ಬಟ್ಟು ಮಾಡ್ತೀವೋ ಏನೋ 4-5 ಸಲ ಮಾಡ್ಬೋದು. ಅದು ಮೈದಾ ಹಿಟ್ಟು ಅಷ್ಟಲ್ಲಿ ತಿಂದರೆ ಏನಾಗಲ್ಲ. ಪ್ರತಿನಿತ್ಯ ಬ್ರೆಡ್ ತಿನ್ನೋರು, ಪಿಜ್ಜಾ ಬರ್ಗರ್ಸ್ ತಿನ್ನೋರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಒಬ್ಬಟ್ಟು ಟ್ರೆಡಿಷ್ನಲ್ ಒಬ್ಬಟ್ಟನ್ನು ಇದೇ ರೀತಿ ಮಾಡಬೇಕು, ಹೀಗೆ ತಿನ್ನಬೇಕು, ಹಾಗಿದ್ರೇ ರುಚಿ. ಮಾವಿನ ಹಣ್ಣಿನ ಸೀಸನಲ್ಲಂತೂ ಸಿಕ್ಕಾಬಟ್ಟೆ ನಾವು ಮಾಡ್ಕೊಂಡು ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಲ್ಲೇ ಮಾಡಿದ್ರು ಕೂಡ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಈ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಆಗೇ ಆಗುತ್ತೆ. ಈಗ ಅದನ್ನು ಹೋಳಿಗೆ ಥರನೇ ಹೂರ್ಣ ತುಂಬಿ ಅದನ್ನು ಇವಾಗ ಏನಂತಾರೆ ಎಲೆ ಮೇಲೆ ಇಟ್ಟು ಚೆನ್ನಾಗಿ ಅದನ್ನು ಉದ್ಕೊಳ್ತಾ ಇದ್ದಾರೆ ಲಟ್ಟಣಿಗೆಯಲ್ಲಿ. ಪೂರಿ ಸೈಜ್ಗೆ, ಪೂರಿಗಿಂತ ಒಂಚೂರು ದೊಡ್ಡದು ಅಂತಲೇ ತಿಳ್ಕೊಳ್ಳಿ. ಅದನ್ನು ಉದ್ಬಿಟ್ಟು ಅದನ್ನು ನಾವು ಎಣ್ಣೆಲಿ ಹಾಕಿ ಕರಿಯೋದೀಗ. ಅಲ್ಲಿಗೆ ಸಜ್ಜಕದ ಹೋಳಿಗೆ. ಈ ಥರ ಎಷ್ಟು ಹೋಳಿಗೆ, ಆ ಹಿಟ್ಟು ಖಾಲಿ ಆಗೋವರೆಗೂ ಸಂಗೀತ ಬಿಡಲೇ ಇಲ್ಲ, ಅಷ್ಟನ್ನು ಮಾಡಿದ್ರು. ನಮಗೆ ಊಟಕ್ಕೆ ಕುತ್ಕೊಳ್ಳೋ ಟೈಮಿಗೆ ಪ್ರತಿಯೊಂದು ಐಟಮು ರೆಡಿ ಇತ್ತು. ನಮಗೆಲ್ಲ ಊಟಕ್ಕೆ ಬಡಿಸಿ ಆನಂತರ ಅವ್ರು ಊಟ ಮಾಡಿದ್ರು. ನಾವು ಅಲ್ಲೇ ಒಬ್ಬರು ಮನೆಗೆ ಹೋಗಿ ಬಂದ್ವಿ. ಹೋಗಿ ಬರೋ ಅಷ್ಟರಲ್ಲಿ ಅವರು ಊಟ ಮುಗಿಸಿದ್ರು. ದೆನ್ ನಮ್ಮನ್ನು ಬಿಡೋಕೆ ರೆಡಿ ಇರಲಿಲ್ಲ. ಟೀ ಕುಡೀರಿ, ಸ್ನ್ಯಾಕ್ಸ್ ತಿಂದು ಹೋಗ್ರಿ ಅಂತ ಹೇಳ್ತಾಯಿದ್ರು. ಸೊ ನಾವು ಬಂದ್ವಿ ಊರಿಗಷ್ಟೇ. ನೋಡಿ, ಇದನ್ನು ಪೂರಿಗಿಂತ ಒಂಚೂರು ದೊಡ್ಡದು ಅಂತಲೇ ಅಂದ್ಕೊಳ್ಳಿ. ಇಷ್ಟು ಈ ಥರ ಉದ್ಕೊಂಡು ನಾನು ಒಂದನ್ನಷ್ಟೇ ತೋರಿಸಿದ್ದೀನಿ, ಯಾಕಂದರೆ ತುಂಬ ಲೆಂದಿ ಆಗಿಬಿಟ್ರೆ ವೀಡಿಯೋ ನಿಮ್ಗೆ ಬೋರ್ ಆಗ್ಬೋದು ಅಂತ. ಇದನ್ನು ಇವಾಗ ಈ ಥರ ಬೇಯಿಸ್ಕೊಂಡು ಏನದು ಪೂರಿ ಈ ತುಪ್ಪ ಹಾಕ್ಕೊಂಡು ತಿನ್ನೋದು, ಓಕೆನಾ. ಹಾಗೆ ಯಾರಿಗೆಲ್ಲ ಈ ಮಡಿಕೆ ಕೆಲಸ ಕಲಿಬೇಕು ಅಂದರೆ, ಈ ಕ್ಲೇ ವರ್ಕ್ ಕಲಿಬೇಕು ಅಂತ ಇದೆ, ಹುಡುಗರು ಯಾರಾದರೂ ಕಲಿಯೋಕ್ಕಿದ್ರೆ ಅವ್ರ ಮನೇಲೇ ಉಳ್ಕೊಂಡು ಅವ್ರು ಹೇಳ್ಕೊಡ್ತಾರೆ. ಒಬ್ಬರು ಇಬ್ಬರು ಹುಡುಗರಿಗೆ ಅವ್ರು ಇಟ್ಕೊಳ್ಳೋಕೆ ರೆಡಿ ಇದ್ದಾರೆ ಪ್ರಭು. ಸೊ ನಾನು ಕಲ್ತಿರೋದನ್ನು ಇನ್ನೊಬ್ರಿಗೆ ಹಂಚಬೇಕು ಮೇಡಮ್ ಅಂತ ಹೇಳಿದ್ರು. ಅದು ಒಳ್ಳೆ ಮಾತು. ಸೊ ನಿಮಗೆ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ನೊಮ್ಮೆ. ಸೊ ಬಾಳೆ ಎಲೆಯಲ್ಲಿ ಅದ್ಭುತವಾದ ಊಟ, ಕೋಸಂಬರಿ, ಬೇಳೆ ಪಲ್ಯ, ಬೆಂಡೆಕಾಯಿ ಚಟ್ನಿ, ಪುಡಿ ಖಾರ ಅಂದರೆ ಖಾರದ ಚಟ್ನಿ ಪುಡಿ, ಇದ್ರ ಜೊತೆಗೆ ರೊಟ್ಟಿ ಆದಮೇಲೆ ಹೋಳಿಗೆ ಆದಮೇಲೆ ಚಿತ್ರಾನ್ನ, ಮೊಸರನ್ನ ಎಲ್ಲ ಇತ್ತು. ಬಟ್ ಕಂಪ್ಲೀಟಾಗಿ ಎಲ್ಲದನ್ನೂ ರೆಕಾರ್ಡ್ ಮಾಡಲಿಲ್ಲ. ಇಷ್ಟನ್ನು ಮಾಡಿ ಊಟ ಮಾಡಿದ್ವಿ. ಆಲ್ರೆಡಿ ನಮ್ಗೆ ತುಂಬ ಲೇಟಾಗಿದೆ, ನಮಗೂ ಹಸಿವಾಗಿತ್ತು. ನಮ್ಮದು ಒಂದು ಗಂಟೆ 1:30 ಊಟ ಆಗಿಬಿಡುತ್ತೆ ಮನೇಲಿ. ಅವತ್ತು ಸ್ವಲ್ಪ ಲೇಟಾಗಿತ್ತು. ಹಾಗಾಗಿ ನಾವು ಊಟ ರೆಕಾರ್ಡಿಂಗಿಂತ ಇಂಪಾರ್ಟೆಂಟ್ ಊಟ ಅಂದ್ಕೊಂಡು ಊಟ ಮಾಡಿದ್ವಿ. ಸ್ವಲ್ಪ ಮಾತ್ರ ನಿಮಗೆ ತೋರ್ಸೋಕ್ಕೆ ಇಷ್ಟು ಕ್ಲಿಪ್ಪಿಂಗ್ ನನ್ನ ಹತ್ರ ಇದೆ.
ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡ್ತಾ ಇದ್ದೀರಲ್ವ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನು ಇಷ್ಟ ಆಯಿತು ಅಂತ ತಿಳಿಸಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಲೈಕ್ ಏನು ಯೂಸ್ ಆಗುತ್ತೆ ಗೊತ್ತಾ, ನನ್ನ ವೀಡಿಯೋಸ್ ತುಂಬ ಜನಕ್ಕೆ ರೆಕಮೆಂಡ್ ಆಗುತ್ತೆ. ಹಾಗೆ ನಾನು ಕೊಡ್ತಾ ಇರೋ ಮೆಸೇಜ್ ಶೇರ್ ಆಗುತ್ತೆ. ಚಕ್ಕತ ಮಾಡಿರೋ ಅಡುಗೆ ಎಲ್ಲ ಸೂಪರ್ ಆಗಿದೆ. ಚಟ್ನಿಗಳು, ಬೇಳೆ ಪಲ್ಯ, ಕೋಸಂಬರಿ, ರೊಟ್ಟಿ, ಇನ್ನು ಹೋಳಿಗೆ ಬೇರೆ ಇದೆ, ತೋರಿಸ್ತೀನಿ ನಿಮಗೆ. ನೀವು ಅದಕ್ಕೆ ನೋಡಿ. ಅವರ ಮಾವನವರು ಊಟಕ್ಕೆ ಕೂತರು, ಅವ್ರ ಅತ್ತೆ ಕೂತರು ನಮ್ಮ ಜೊತೆಗೆ. ಪ್ರಭು ಇರಲಿಲ್ಲ, ಯಾವುದೋ ಪಾರ್ಸೆಲ್ ಬರುತ್ತೆ ಅಂತ ಹೇಳಿ ಇಸ್ಕೊಂಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ರು. ಸೊ ಅವರ ಸೋದರ ಮಾವನೂ ಇದ್ದರು. ಇದು ಸಂಗೀತ ಅವರ ಪ್ರಭು ಅವರ ತಂದೆ ತಾಯಿ, ಇದು ಪ್ರಭು ಅವರ ಸೋದರ ಮಾವ. ಇವರು ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ನಮ್ಮ ಜೊತೆನೇ ಎಲ್ಲರೂ ಕೂತರು. ಒಳ್ಳೆ ಅದ್ಭುತವಾದ ಊಟ. ನಿಮಗೂ ಕೂಡ ಊಟ ಮಾಡಬೇಕು ಅಂತ ಅನಿಸದೇ ಇರಲ್ಲ, ಯಾಕಂದರೆ ಅಷ್ಟು ಹೆಲ್ದಿ ಫುಡ್ಡು. ತುಂಬ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಮಾಡಿರೋಂಥ ಅಡುಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಜೋಳದ ರೊಟ್ಟಿ ಊಟ ಅಂದರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿದ್ರೆ ಇದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಿಮಗೆ ಆರ್ಡರ್ಸ್ ಬೇಕಿದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು.